ನಗರದ ದರಿಯಾಪುರದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ ನಿವೇಶನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ದರಿಯಾಪುರದಲ್ಲಿ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ನಗರಾಭಿವೃದ್ಧಿ ಪ್ರಾಧಿಕಾರ ಗುತ್ತಿಗೆ ಆಧಾರದ ಮೇಲೆ ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ ಆರಂಭಿಸಲು ನಿವೇಶನ ನೀಡಿರುತ್ತಾರೆ. ಆದರೆ ಅವರ ಅನುಮತಿ ಇಲ್ಲದೆ ಬೇರೆ ಕಾಲೇಜು ನಡೆಸಲು ಬಾಡಿಗೆ ನೀಡಿದ್ದಾರೆ ಎಂದು ಆರೋಪಿಸಿದ ಅವರು, ಜಿಲ್ಲಾಡಳಿತ ಜಿಡಿಎಂ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ದಕ್ಷಿಣ ಮತಕ್ಷೇತ್ರ ಶಾಸಕರು 27/1/2005 ಜಿಡೆ ಸೈಟ್ ನಂಬರ್ 28 ಇವರಿಗೆ ಅಲಾಟ್ಮೆಂಟ್ ಆಗ್ತದೆ ಸರ್. ಟೀಚರ್ ಟ್ರೈನಿಂಗ್ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಕೂಲ್ ಸಲಗೆ ಇವ್ರಿಗೆ ಜಿಡೆದವ್ರು ಅಲಾಟ್ಮೆಂಟ್ ಮಾಡ್ತಾರೆ. 30 ವರ್ಷ ಜಿಡೆ ಲೀಸ್ ಇವರಿಗೆ ಈ ಸಂಘದ ತೆಳಗ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. 3 ವರ್ಷದಲ್ಲಿ ಬಿಲ್ಡಿಂಗ್ ಕಟ್ಟಡ ಮಾಡಿ ಶಾಲೆ ನಡೆಸಬೇಕಂತ ಜೆ ಡಿ ಎದವರು ನಾಮ್ಸ್ನಲ್ಲಿ ಅಲಾಟ್ಮೆಂಟ್ ಆಗಿದೆ. ಆಮೇಲೆ 44,300 ಸ್ಕ್ವೇರ್ ಫೀಟ್, ಸುಮಾರು ನನಗೆ ಅನ್ಸೋಮಟ್ಟಿಗೆ 1 ಎಕರೆ ಮೇಲೆ ಜಾಗ ಇದು. ಮತ್ತು ಜಿ ಡಿಗೆ ಒಂದು ಮನವಿ ಕೊಡ್ತಾರೆ ಜೆ ಡಿ ಚೇರ್ಮನ್ ಅವ್ರಿಗೆ. ಇದು ನನಗೆ PU ಕಾಲೇಜ್ ನಡ್ಸೋಕೆ ನಮಗೊಂದು ಅವಕಾಶ ಕೊಡ್ರಿ ಅಂತ ಒಂದು ಮನವಿ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂದರೆ 29/4/2011 ಮನವಿ ಕೊಟ್ಟಾಗ ಜಿ ಡಿದವರು 19/5/2011 ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಈ ಮನವಿ ಸಂಬಂಧ ಒಂದು ಮೀಟಿಂಗ್ ಕಾಲ್ಫಾರ್ಮ್ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ಜಿ ಡಿದವರು ತೀರ್ಮಾನ ಮಾಡಿ 20 ತಾರೀಕು 5ನೇ ತಿಂಗಳು 2011 ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಆದೇಶ ಮಾಡ್ತಾರೆ. ಇದು PU ಕಾಲೇಜ್ ನೀವು ನಡ್ಸೋಕ್ಕೆ ಬರಲ್ಲ, ಇದು ರಿಜೆಕ್ಟ್ ಮಾಡ್ತಾರೆ. ಇದು ಇವ್ರು ಕೊಟ್ಟಂಥ ಮನವಿ ಜಿ ಡಿ ಕಮಿಷನರ್ ಅವರು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದ್ಮೇಲೆ ಆ ಪರ್ಮಿಷನ್ 2011 ರಿಜೆಕ್ಟ್ ಆದಮೇಲೆ ನಾಲಂದಯ PU ಕಾಲೇಜ್ ಅಲ್ಲಿ ನಿರ್ಮಾಣ ಆಗ್ತದೆ, ನಡೆಸೋದು ಸ್ಟಾರ್ಟ್ ಮಾಡ್ತಾರೆ ಅಲ್ಲಂಪ್ರಭು ಪಾಟೀಲ್ ಅವರು. ಈಗ ಜಿ ಡಿ ನಾಮ್ಸ್ ಪ್ರಕಾರ ಈಗ ಅಲ್ಲಿ ಇವ್ರ ಸಂಘದ ತೆಳಗೇನು ಅಲಾಟ್ಮೆಂಟ್ ಆಗ್ತದೆ ಅದ್ರ ಮೇಲೆ ನೀವು ಕನ್ನಡ ಶಾಲೆ ನಡೆಸಬೇಕು, PU ಕಾಲೇಜ್ ನಡ್ಸೋಕ್ಕೆ ಬರಲ್ಲ ಅಂತ ಜಿ ಡಿದೊಂದು ನಾಮ್ಸ್ ಇದೆ. 13 ವರ್ಷ ನಲಂದ ಕಾಲೇಜ್ದವರು ಅಲ್ಲಿ ಈವರೆಗೂ ಇವತ್ತಿಗೂ ನಿನ್ನೆವರೆಗೂ ನಾನು ಹೋಗಿದ್ದೆ, ನಾನೇ ಸ್ವತಃ ಕಾಲೇಜಿಗೆ ಹೋಗಿ ಬಂದೆ. ಅಲ್ಲಿ ನಲಂದ ಕಾಲೇಜ್ದವ್ರದ್ದೇ ಬೋರ್ಡ್ ಇದೆ, PU ಕಾಲೇಜ್ ಅಲ್ಲಿ ನಡೀತಾ ಇದೆ. ಇವತ್ತು ಜಿ ಡಿ 11ರಲ್ಲಿ ರಿಜೆಕ್ಟ್ ಮಾಡಿದಾಗ ಜಿ ಡಿ ಅಧಿಕಾರಿಗಳೇ ನಿದ್ದೆ ಮಾಡ್ತಾಯಿದ್ದಾರೆ ಅಂತ ನಾನು ಇವತ್ತು ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಸುಮಾರು ಒಂದು 13 ವರ್ಷ ಆಯ್ತು ಇವತ್ತು ಕಾಲೇಜ್ ನಡೀತಾ ಇದೆ. ಅವಾಗೊಂದು ಮನವಿ ಕೊಡ್ತಾರೆ ಅಲ್ಲಂಪ್ರಭು ಪಾಟೀಲ್, ನಂಗೆ PU ಕಾಲೇಜ್ ನಡ್ಸೋಕ್ಕೆ ಅವಕಾಶ ಕೊಡ್ರಿ, ದಕ್ಷಿಣ ಮತಕ್ಷೇತ್ರದಾಗ ಬಡ್ರು ಹುಡುಗರಿಗೆ ನಾನು ಇಲ್ಲಿ ಓದಿಸ್ಬೇಕು, PU ಕಾಲೇಜ್ ಮಾಡಿ ಅಂತ ಅಲ್ಲಂಪ್ರಭು ಪಾಟೀಲ್ ಅವ್ರು ಮನವಿದಾಗ ಬರೀತಾ ಇದ್ದಾರೆ. ಇವತ್ತು ಇದು ಇನ್ಲೀಗಲ್, ಅಗೇನೆಸ್ಟ್ ಲಾ. ಇವ್ರಿಗೆ ಪರ್ಮಿಷನ್ ಇಲ್ಲಾರ್ದು ಇವತ್ತು ನಲಂದ ಕಾಲೇಜ್ದವರಿಗೆ ಯಾವ ಆಧಾರ ಮೇಲೆ ಇವ್ರು ಲೀಸ್ ಕೊಟ್ಟಿದ್ದಾರ, ಏನು ರೆಂಟ್ ಕೊಟ್ಟಿದ್ದಾರ, ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಮಾಧ್ಯಮ ಮುಖಾಂತರ ಬಂದು ಹೇಳಬೇಕು. ಇವತ್ತು ಜಿ ಡಿದವರು ಇಮಿಡಿಯೇಟ್ ಅದು ಲೀಸ್ ಏನು ಇವ್ರಿಗೆ ಕೊಟ್ಟಿದ್ದಾರೆ ಅದಕ್ಕೆ ರದ್ದುಪಡಿಸೋಂಥ ಕೆಲಸ ಜಿ ಡಿ ಕಮಿಷನರಿಗೆ ರೈಟ್ಸ್ ಇದೆ. ಮತ್ತು ಜಿಲ್ಲಾ ಅಧಿಕಾರಿಗಳು ಇಮಿಡಿಯೇಟ್ ಇಲ್ಲಿದ್ದಂಥ ಶಾಸಕರು ಮೇಲೆ ಕ್ರಮ ತಗೋಬೇಕು. ಇವತ್ತು ಅದು CA ಸೈಟ್ ಏನು ಕೊಟ್ಟಿದ್ದಾರೆ ಅದು CA ಸೈಟ್ ಇಮಿಡಿಯೇಟ್ ಅದಕ್ಕೆ ರದ್ದುಪಡಿಸೋಂಥ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದಂಥ ಶಾಸಕರು ಕಾಂಗ್ರೆಸ್ಸವರು ಇವತ್ತು ಹಲವಾರು ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಇನ್ಲೀಗಲ್ ಇದು ಮಾಡಂಗೆ ವೈಲೇಷನ್ ಮಾಡಂಗಿದು. 13 ವರ್ಷ ಇವರು ನಲಂದ ಕಾಲೇಜವ್ರು ಏನು ನಡೆಸ್ತಾರೆ ಸರ್,
ಯಾವ ಆಧಾರ ಮೇಲೆ ಇವರು ಅವ್ರಿಗೆ ಲೀಸ್ ಕೊಟ್ಟಿದ್ದಾರೆ, ಏನು ಫ್ರೆಂಚೈಸಿ ತೊಗೊಂಡಿದ್ದಾರೆ, ಅದು ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ನೀವು ಮಾಧ್ಯಮ ಮುಖಾಂತರ ನೀವು ಕೇಳಬೇಕು.